my dear friends, welcome to Sahitya Radhana channel, and this is the 16th class on question paper analysis. So, as you all know, this is very much helpful for examinations like NET, KSET, HSTR, GPT, PGT, and PU or AP recruitments, and any kind of literature based examinations. ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ಬೋದು ಅಥವಾ ರಿಕ್ರೂಟ್ಮೆಂಟ್ ಎಕ್ಸಾಮ್ ಆಗಿರ್ಬೋದು. ಅಂಡ್ ಈಗಷ್ಟೇ RRB ಎಕ್ಸಾಮ್ ಕೂಡ ಕಾಲ್ ಆಗಿದೆ. ಅದ್ರ ಜೊತೆಗೆ ಮುಂದೆ AP ಎಕ್ಸಾಮ್ ಕಾಲ್ ಆಗುತ್ತೆ, PU ಎಕ್ಸಾಮ್ ಕಾಲ್ ಆಗುತ್ತೆ, ಅಂಡ್ GPT, HSTR ಎಕ್ಸಾಮ್ಸ್ಗಳು ಕೂಡ ಕಾಲ್ ಆಗ್ತಾ ಇರುತ್ತೆ. ಸೊ ಫಾರ್ ಟೈಮ್ ಬೀಯಿಂಗ್ ದೇ ಮೇ ಹ್ಯಾವ್ ಸ್ಟಾಪ್ಡ್, ಬಟ್ ದೇ ಹ್ಯಾವ್ ಪ್ರಿಪೇರ್ಡ್ ಆಲ್ರೆಡಿ. ಸೊ ಆಸ್ ಯು ಆಲ್ ನೋ, PU ಎಕ್ಸಾಮ್ಸ್ಗೆ ಅವ್ರು ಆಲ್ರೆಡಿ ಪ್ರಿಪರೇಷನ್ ನಡೆಸ್ಕೊಳ್ತಾ ಇದ್ದಾರೆ. ಬಿಕಾಸ್ ಆಲ್ರೆಡಿ ರಿಕ್ರೂಟ್ಮೆಂಟ್ ರೂಲ್ಸ್ ಅಮೆಂಡ್ಮೆಂಟ್ ಏನಾಗಿದೆ, ಲೈಕ್ ಗೆಜೆಟ್ ಅಲ್ಲಿ ಬಂದಾಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಒಂದೇ ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ ಬರೋದು. ಸೊ ಹಾಗಾಗಿ ಅವರು ಯಾವಾಗ್ಲೇ ಕಾಲ್ ಮಾಡಿದ್ರು ಕೂಡ ವಿ ಶುಡ್ ಬಿ ರೆಡಿ ವಿತ್ ದ್ಯಾಟ್. ಸೊ ಹಾಗಾಗಿ ವಿ ಹ್ಯಾವ್ ಟು ಕಂಟಿನ್ಯೂ ಅವರ್ ಸ್ಟಡಿ, ವಿ ಹ್ಯಾವ್ ಟು ಕಾನ್ಸ್ಟಾಂಟ್ ಇನ್ ಅವರ್ ಪ್ರಿಪರೇಷನ್. ಓಕೆ, ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ಇನ್ಫಾರ್ಮೇಶನ್, ಫಾರ್ ಮೋರ್ ಲಿಟರೇಚರ್ ಕ್ಲಾಸಸ್, ಅಂಡ್ ಪ್ಲೀಸ್ ಡೂ ಲೈಕ್ ಅಂಡ್ ಶೇರ್ ದಿ ವಿಡಿಯೋಸ್ ವಿತ್ ಯೋರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. Thank you for watching, and let's continue the class for today. So far we have discussed 85 questions, I think. So next question ಏನಿದೆ, 86th question. Okay, so 86th question ಅಲ್ಲಿ so fair and foul a day I have not seen are the words of. So like already you know that Shakespeare's Macbeth ಪ್ಲೇ ಅಂತ ಬಂದಿದ ತಕ್ಷಣ ಫೇರ್ ಅಂಡ್ ಫೌಲ್, ಫೌಲ್ ಅಂಡ್ ಫೇರ್ ಅನ್ನೋ ಒಂದು ಕೊಟೇಶನ್ ಕೂಡ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇಟ್ ಈಸ್ ವೆರಿ ಫೇಮಸ್. ಹಾಗಾದ್ರೆ ಸೋ ಫೇರ್ ಅಂಡ್ ಫೌಲ್ ಅ ಡೇ ಐ ಹ್ಯಾವ್ ನಾಟ್ ಸೀನ್ ಅನ್ನೋ ಒಂದು ಮಾತುಗಳನ್ನ ಯಾರು ಹೇಳಿದ್ದಾರೆ? ಮ್ಯಾಕ್ಬೆತ್, ಲೇಡಿ ಮ್ಯಾಕ್ಬೆತ್, ದ ವಿಚಸ್, ಬ್ಯಾಂಕೋ. ಸೊ ಹಾಗಾದ್ರೆ ಒಂದಷ್ಟು ಲಿಟಲ್ ಇನ್ಫಾರ್ಮೇಶನ್ ಅನ್ನ ಆನ್ ದಿಸ್ ಕ್ವೆಶನ್ ನೋಡ್ತಾ ಹೋಗೋಣ. ಸೊ 86th ಕ್ವೆಶನ್, ಲೆಟ್ಸ್ ಸಿ. ಓಕೆ, so 86th question alinde, the line so fair and foul a day I have not seen is spoken by Macbeth himself. So fair and foul ಅನ್ನೋ ವರ್ಡ್ಗಳು ಬಂದು ವಿಚಸ್ ಹೇಳಿರುವಂತದ್ದು. ಬಟ್ so fair and foul a day I have not seen ಅನ್ನೋ ಒಂದು ಮಾತನ್ನ ಯಾರು ಹೇಳಿದ್ದಾರೆ? ಮ್ಯಾಕ್ಬೆತ್ ಇನ್ ಆಕ್ಟ್ ಫಸ್ಟ್ ಸೀನ್ 3, ಓಕೆ, ಆಫ್ ವಿಲಿಯಂ ಶೇಕ್ಸ್ಪಿಯರ್ಸ್ ಮ್ಯಾಕ್ಬೆತ್. Macbeth utters this line upon his first entrance in the play. It reflects the paradoxical nature of the day. Victorious in battle, which is fair, but marred by bloodshed and harsh weather, which is foul. ಸೊ ಅವನು ಯುದ್ಧದಲ್ಲಿ ಗೆದ್ದು ಜಯ ಗಳಿಸಿರುವಂತದ್ದು ಒಂದು ಒಳ್ಳೆ ದಿನ ಆಗಿರತ್ತೆ. ಅದ್ರ ಜೊತೆಗೆ ರಕ್ತಪಾತನೇ ಆಗಿರೋದ್ರಿಂದ ಅದೊಂದು ಕೆಟ್ಟ ದಿನವೂ ಕೂಡ ಆಗಿರತ್ತೆ. ಹಾಗಾಗಿ ಅವನು ತನ್ನ ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾನೆ. ಸೋ ಫೇರ್ ಅಂಡ್ ಫೌಲ್ ಅ ಡೇ ಐ ಹ್ಯಾವ್ ನಾಟ್ ಸೀನ್. ದಿಸ್ ಸ್ಟೇಟ್ಮೆಂಟ್ ಆಲ್ಸೋ ಸೆಟ್ಸ್ ದ ಟೋನ್ ಫಾರ್ ದ ಪ್ಲೇಸ್ ರೆಕರಿಂಗ್ ಥೀಮ್ ಆಫ್ ಕಾಂಟ್ರಡಿಕ್ಷನ್ ಅಂಡ್ ಡ್ಯುಯಾಲಿಟಿ encapsulated in the witches' earlier chant, fair is foul and foul is fair. Okay, don't get confused. This is by witches and this line is by Macbeth. Fair is foul and foul is fair. ಸೊ ಹಾಗಾಗಿ ನಾನು ಯಾವತ್ತು ಲೈಕ್ ಇಲ್ಲಿವರೆಗೂ ಕೂಡ ಒಂದು ಒಳ್ಳೆ ಒಂದು ಕೆಟ್ಟ ಎರಡೂ ಕೂಡ ಒಂದೇ ದಿನದಲ್ಲಾಗಿರುವಂತ ದಿನವನ್ನ ನಾನು ನೋಡೇ ಇಲ್ಲ ಅಂತ ಮ್ಯಾಕ್ಬೆತ್ ಹೇಳ್ತಾನೆ. ಸೊ ಅದು ಏನ್ ಮಾಡತ್ತೆ, ಮುಂದೆ ಬರುವಂತಹ ಒಂದು ವಿಚಸ್ ಸೀನಿಗೆ ಒಂದು ಅಡಿಪಾಯನ ಹಾಕೊಡುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದ್ರೆ 86th ಕ್ವೆಶನ್ ಗೆ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೊಳ್ತೀನಿ. 87th ಕ್ವೆಶನ್ ಏನಿದೆ ನೋಡೋಣ. ಓಕೆ, ಸೊ 87th ಕ್ವೆಶನ್ ಬಂದು he has no children. These are the words of. He has no children. Malcolm, Duncan, Macduff, Lady Macduff. Okay, so 87th one ಏನಿದೆ? Yes, Macduff speaks the line. Okay, he has no children in Act 4, Scene 3 of Shakespeare's Macbeth.
Macduff says this line after learning about the brutal murder of his wife and his children by Macbeth. The statement is open to interpretation but generally expresses Macduff's anguish and frustration. ಸೊ ವಿಚಸ್ ಏನ್ ಪ್ರೊಡಿಕ್ಟ್ ಮಾಡಿರುತ್ತೆ, ಮ್ಯಾಕ್ಡಫ್ ನ ಮಕ್ಕಳು ಏನಾಗ್ತಾರೆ, ಕಿಂಗ್ ಆಗ್ತಾರೆ ಮುಂದೆ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಅವನ ಫ್ಯಾಮಿಲಿ ನನ್ನ ಅಧಿಕಾರಕ್ಕೆ ಅಡ್ಡ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮ್ಯಾಕ್ಬೆತ್ ಏನ್ ಮಾಡಿರ್ತಾನೆ, ಅವನ ಫ್ಯಾಮಿಲಿಗೆ ಟಾರ್ಗೆಟ್ ಮಾಡಿರ್ತಾನೆ. ಓಕೆ, ಸೊ ಇಟ್ ಕ್ಯಾನ್ ಇಂಪ್ಲೈ, ದಿಸ್ ಇಸ್ ಅನ್ ಇಂಟರ್ಪ್ರಿಟೇಷನ್. ಓಕೆ, ನೀವ್ ಈ ರೀತಿನೂ ಕೂಡ ಅದನ್ನ ಇಂಟರ್ಪ್ರಿಟ್ ಮಾಡಬಹುದು ಮ್ಯಾಕ್ಡಫ್ ನ ಮಾತುಗಳಿಗೆ. ಹಿ ಹ್ಯಾಸ್ ನೋ ಚಿಲ್ಡ್ರನ್. ಓಕೆ, Macbeth's lack of humanity. Macduff suggests that only someone without children could commit such a heinous crime, emphasizing Macbeth's cruelty and inhumanity. Okay, so he has killed Macduff's wife as well as his children. It is cruelty. ಅಲ್ವಾ? ಮನುಷ್ಯತ್ವ ಇರೋರು ಯಾರು ಕೂಡ ಅಂತಹ ಕೆಟ್ಟ ಕೆಲಸವನ್ನ ಮಾಡುವುದಿಲ್ಲ ಅನ್ನೋದು ಮ್ಯಾಕ್ಡಫ್ ನ ಒಂದು ಮಾತುಗಳಾಗಿರುತ್ತೆ. ಜೊತೆಗೆ ಲೈಕ್ ಈ ಹ್ಯಾಸ್ ನೋ ಚಿಲ್ಡ್ರನ್ ಅಂತ ಹೇಳಿದ್ರೆ, ಈ ಹ್ಯಾಸ್ ಚಿಲ್ಡ್ರನ್ ಅಂತ ಹೇಳಿದ್ರೆ ಮಕ್ಳ ಜೊತೆ ಬೆಳಿಬೇಕಾದ್ರೆ, ತಮ್ಮ ಮಕ್ಕಳನ್ನ ಸಾಕ್ಬೇಕಾದ್ರೆ ತಂದೆ ತಾಯಿ ಬೇರೆಲ್ಲ ರೀತಿಯ ಗುಣಗಳನ್ನ ಏನ್ ಮಾಡ್ಬೇಕು, ಅವರಲ್ಲಿ ಅವರು ಲೈಕ್ ಆಟೋಮೆಟಿಕ್ ಆಗಿ ಇದು ಬಂದ್ಬಿಡುತ್ತೆ. ಓಕೆ, ಕರುಣೆ, ತಾಯಿತನ, ತಂದೆತನ. ಓಕೆ, ಸೊ ಪ್ರೀತಿ, ವಾತ್ಸಲ್ಯ, ಮನುಷ್ಯತ್ವ ಇವೆಲ್ಲವೂ ಕೂಡ ತಂತಾನೆ ತಂದೆ ತಾಯಿ ಅನ್ನೋ ಎರಡು ಕ್ಯಾರೆಕ್ಟರ್ ಅಲ್ಲಿ ಬರುತ್ತೆ. ಸೊ ಅದು ಕೂಡ ಏನ್ ಮಾಡತ್ತೆ, ಇಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇದೆ. ಅವನ್ಗೆ ಯಾವ್ದೇ ರೀತಿಯಾದ ಮಕ್ಳಿಲ್ಲ, ಹಾಗಾಗಿ ಅವನು ತುಂಬಾ ಇನ್ಹ್ಯೂಮನ್ ಆಗಿ ನಡ್ಕೊಳ್ತಾ ಇದ್ದಾನೆ ಅನ್ನೋದು ಒಂದು ಮಾತಿನ ಅರ್ಥ ಆಗಿರತ್ತೆ. ಓಕೆ, ಸೊ ಮ್ಯಾಕ್ಡಫ್ಸ್ ಗ್ರೀಫ್. Some interpretations suggest that Macduff is referring to Markham, okay, with whom he is speaking. ಮಾಲ್ಕಮ್ ಜೊತೆ ಕೂಡ ಅವನು ಮಾತಾಡ್ತಿರ್ಬೇಕಾದ್ರೆ ಅವನು ಲೈಕ್ ಅವನಿಗೆ ಇಂಡಿಕೇಟ್ ಮಾಡ್ತಿದ್ದಾನೆ ಅನ್ನೋ ರೀತಿನೂ ಕೂಡ ಆಗುತ್ತೆ. ಎಕ್ಸ್ಪ್ರೆಸಿಂಗ್ ದಟ್ ಮಾಲ್ಕಮ್ ಕ್ಯಾನ್ ನಾಟ್ ಫುಲ್ಲಿ ಅಂಡರ್ಸ್ಟ್ಯಾಂಡ್ ಹಿಸ್ ಗ್ರೀಫ್ ಬಿಕಾಸ್ ಹಿ ಹ್ಯಾಸ್ ನೋ ಚಿಲ್ಡ್ರನ್. ಅಂದ್ರೆ ಸೊ ಲೈಕ್ ಮ್ಯಾಕ್ಡಫ್ ಹ್ಯಾಸ್ ಲಾಸ್ಟ್ ಹಿಸ್ ಚಿಲ್ಡ್ರನ್ ಅನ್ನೋ ಅರ್ಥನೂ ಕೂಡ ಇದು ಬರುತ್ತೆ. ಸೊ ಟು ಇಂಟರ್ಪ್ರಿಟೇಷನ್ಸ್ ನ ಕೂಡ ನಾವು ಎರಡೂ ರೀತಿಯಾಗಿನೂ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ 88. ಓಕೆ, ಡಂಕನ್ ಈಸ್ ಗೆಸ್ಟ್ ಆಫ್ ಮ್ಯಾಕ್ಬೆತ್ ಅಟ್ ಡ್ಯಾಶ್. ಸೊ ನೀವೆಲ್ರಿಗೂ ಗೊತ್ತೇ ಇದೆ. ಸೊ ವಿಚಸ್ ಏನ್ ಮಾಡ್ತವೆ, ಲೈಕ್ ಮ್ಯಾಕ್ಬೆತ್ ಅನ್ನ ಕಾಲ್ ಎಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನೀನು ಲೈಕ್ ಮುಂದಿನ ಕಿಂಗ್ ಆಗ್ತೀಯಾ ಅಂತ ಹೇಳ್ತಾರೆ. ಸೊ ಇದರಿಂದಾಗಿ ಅವನಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ತನ್ನ ಹೆಂಡತಿ ಲೇಡಿ ಮ್ಯಾಕ್ಬೆತ್ಗೆ ಲೆಟರ್ ಅನ್ನ ಬರೀತಾನೆ. ಸೊ ಇವನು ಹೋಗೋಕ್ಕೂ ಮೊದಲೇ ಲೇಡಿ ಮ್ಯಾಕ್ಬೆತ್ ಒಂದು ರಿಪ್ಲೈ ಅನ್ನು ಕೂಡ ಕಳ್ಸಿರ್ತಾಳೆ. ಸೊ ಯು ಶುಡ್ ಇನ್ವೈಟ್ ಡಂಕನ್ ಆಸ್ ಎ ಗೆಸ್ಟ್ ಟು ಅವರ್ ಹೌಸ್ ಅಥವಾ ಅವರ್ ಹೋಮ್ ಅಂತ ಹೇಳಿರ್ತಾಳೆ. ಅಂದ್ರೆ ಶಿ ಹ್ಯಾಸ್ ಪ್ರಿಪೇರ್ಡ್ ಅ ಪ್ಲಾನ್. ಸೊ ಡಂಕನ್ ಅನ್ನ ಸಾಯಿಸಿದ್ರೆ ಆ ಸ್ಥಾನಕ್ಕೆ ತನ್ನ ಗಂಡ ಬರ್ಬಹುದು ಅನ್ನೋದು ಒಂದು ಪ್ಲಾನ್ ಆಗಿರತ್ತೆ. ಸೊ ಹಾಗಾದ್ರೆ ಡಂಕನ್ ಅವರ ಮನೆಗೆ ಹೋಗೋದು ಒಂದು ಕ್ರೂಷಿಯಲ್ ಅಥವಾ ಟರ್ನಿಂಗ್ ಪಾಯಿಂಟ್ ಅಂತ ಕೂಡ ಹೇಳ್ಬೋದು. ಸೊ ಹಾಗಾದ್ರೆ ಅವರು ಇದ್ದಂತಹ ಪ್ಲೇಸ್ ನ ಹೆಸರೇನು? ಇನ್ವರ್ನಸ್ ಕ್ಯಾಸಲ್, ಡನ್ಸಿನೇನ್, ಎಡಿನ್ಬರ್ಗ್ ಕ್ಯಾಸಲ್, ಬಕಿಂಗ್ಹ್ಯಾಮ್. ಓಕೆ, ಸೊ 88th ಕ್ವೆಶನ್ಗೆ ಆನ್ಸರ್ ಬಂದು Duncan is Macbeth's guest stay at Inverness Castle. Okay, this is the place where Macbeth and Lady Macbeth are living. Okay, so this visit occurs in Act 1st, Scene 6. Okay, and it is a significant moment in the play as it sets the stage for Duncan's murder. Murder scene is very important. You have to look into the ಪ್ಲೇ. ಓಕೆ, ಒರಿಜಿನಲ್ ಪ್ಲೇನ ನೀವು ಒಂದಷ್ಟು ಸೀನ್ಸ್ ಗಳನ್ನ ನೀವೇ ಓದಬೇಕು. ಓಕೆ, ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ದೆನ್ ಓನ್ಲಿ ಯು ಕ್ಯಾನ್ ರಿಮೆಂಬರ್ such incidents, such important moments. A pivotal event in the story. Duncan's arrival. Duncan arrives at Inverness to honor Macbeth for his bravery and loyalty in the battle. ಸೊ ಅವನು ಲೈಕ್ ಡಂಕನ್ ಪರವಾಗಿ ಯುದ್ಧ ಮಾಡಿ ಯುದ್ಧದಲ್ಲಿ ಗೆದ್ದಿರ್ತಾನೆ. ಹಾಗಾಗಿ ಹಿ ಈಸ್ ವಾರ್ಮ್ಲಿ ಗ್ರೀಟೆಡ್ ಬೈ ಲೇಡಿ ಮ್ಯಾಕ್ಬೆತ್ ಹೂ
feigns hospitality while secretly plotting his murder. Already she has a plan behind that. Irony of hospitality. So ಹಾಗಾದ್ರೆ ಅದ್ರ ಹಿಂದಿನ ಮರ್ಮ. The scene is laced with dramatic irony. Duncan comments on how pleasant the castle seems. He says, "This castle hath a pleasant seat." Okay, it is like a oxymoron, and expresses trust in Macbeth and Lady Macbeth, unaware of their treacherous plans. ಸೊ ಅವನಿಗೆ ಗೊತ್ತಿಲ್ಲದೆ ಹೇಳ್ತಾ ಇರುವಂತ ವರ್ಡ್ಸ್ಗಳು ಇದು, ವಿಚ್ ಈಸ್ ಕಾಂಟ್ರಾಸ್ಟ್ ಟು ದ ಮೊಮೆಂಟ್. ವೈಲೇಷನ್ ಆಫ್ ಗೆಸ್ಟ್ ಹೋಸ್ಟ್ ಡ್ಯೂಟಿ. ಸೊ ಅತಿಥಿ ದೇವೋ ಭವ ಅಂತ ಹೇಳ್ತೀವಲ್ವಾ, ಸೊ ಅದನ್ನ ಯಾವ ರೀತಿಯಾಗಿ ಇಲ್ಲಿ ವೈಲೇಟ್ ಮಾಡಿದ್ದಾರೆ ಅನ್ನೋದು ಕೂಡ ನಾವು ಹೇಳ್ಬೋದು. In Shakespeare's time, the duty of hospitality or guest right was a sacred cultural or moral obligation. So we can say this. This is like even in India, Atiti Devo Bhava ಅನ್ನೋದಿದೆ ಅಲ್ವಾ. So this is called collective consciousness wherever it is. Okay. ಸೊ ಪ್ರಪಂಚದ ಯಾವುದೇ ಮೂಲೆನಲ್ಲೂ ಕೂಡ ಅತಿಥಿ ದೇವೋಭವ ಅನ್ನೋ ಒಂದು ಕಲ್ಚರಲ್ ಪ್ರಾಕ್ಟೀಸ್ ಇದೆ. ಸೊ ಇದನ್ನೇ ನಾವು ಹೇಳೋದು ಕಲೆಕ್ಟಿವ್ ಕಾನ್ಶಿಯಸ್ನೆಸ್. ಅಂದ್ರೆ ಯಾರೋ ಒಬ್ರು ನಮ್ಗೆ ಎಲ್ಲಿಂದನೋ ಹೇಳ್ಕೊಟ್ಟು ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಎಲ್ಲೇ ಹೋದ್ರೂ ಕೂಡ ಅದು ಒಂದೇ ರೀತಿಯಾದ ಪ್ರಾಕ್ಟೀಸಸ್ ಹೇಗ್ ಬರುತ್ತೆ? ಸೊ ಅಕಾರ್ಡಿಂಗ್ ಟು ದ ಥಿಯರಿಟಿಷಿಯನ್, ಸೊ ಇಟ್ ಈಸ್ ಕಲೆಕ್ಟಿವ್ ಕಾನ್ಶಿಯಸ್ನೆಸ್. Okay, so we have to look into the term collective consciousness. Okay. Yes. Macbeth's act of murdering Duncan in his sleep is not only a crime against his king, but also a grave violation of this sacred trust, further amplifying the moral corruption and betrayal in the play. So, ಅಲ್ಲಿಂದ ಅವನ ಮೊರಾಲಿಟಿ ಏನಾಗ್ತಾ ಹೋಗುತ್ತೆ, ಕರಪ್ಟ್ ಆಗ್ತಾ ಹೋಗುತ್ತೆ. ಅಂಡ್ ಹಿ ಸ್ಟಾರ್ಟೆಡ್ ಟು ಲೂಸ್ ಹಿಸ್ ಹ್ಯುಮ್ಯಾನಿಟಿ. ಸೊ ಅವನ ಮನುಷ್ಯತ್ವವನ್ನ ಅವನು ಕಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ. ಆಫ್ಟರ್ ದಟ್ ಹಿ ಹ್ಯಾಸ್ ಕಮಿಟೆಡ್ ಮೆನಿ ಮರ್ಡರ್ಸ್. ಸೊ ನೆಕ್ಸ್ಟ್ ಕ್ವೆಶನ್ ಈಸ್, ನೆಕ್ಸ್ಟ್ ಕ್ವೆಶನ್, ಒನ್ ಸೆಕೆಂಡ್. Yes, 89th question. Name the character in The Tempest who learns language only to abuse people. Okay. So I know Sycorax, Ariel, Gonzalo, Caliban. Sycorax, Ariel, Gonzalo, and Caliban. These are the characters you can see in the play The Tempest. Okay. So, ಏನide 89th question. The character in William Shakespeare's The Tempest. This is also one of the plays by Shakespeare. You know that. Who learns language only to abuse people is Caliban. Okay. So, island alli iddantaha ಒಂದು a creature, Caliban. ಸೊ ಈ ಕ್ಯಾಲಿಬನ್ ಏನ್ ಮಾಡತ್ತೆ, ಮಿರಾಂಡಾ ಮತ್ತೆ ಪ್ರಾಸ್ಪೆರೋ ಇಂದ ಲ್ಯಾಂಗ್ವೇಜ್ ಅನ್ನ ಕಲಿತು ಅದನ್ನ ಅಬ್ಯೂಸ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳುತ್ತೆ. ಕ್ಯಾಲಿಬನ್, a native of the island, is taught the language by Miranda and Prospero. However, he resents their domination and famously declares, "You taught me language and my profit onto is I know how to curse." ಅಂದ್ರೆ ಮಿರಾಂಡಾ ಮತ್ತೆ ಪ್ರಾಸ್ಪೆರ್ ಅವರನ್ನ ಯಾವ ರೀತಿಯಾಗಿ ನಾನು ಕರ್ಸ್ ಮಾಡ್ಬೋದು ಅನ್ನೋದನ್ನ ಕಲ್ತಿದೀನಿ ಅನ್ನೋದು ಅದರ ಅರ್ಥ. The Red Plague rid you for learning me your language. So this is how it abuses. Okay. So this, words happened in the act first, scene 2. This quote highlights his bitterness towards his perceived subjugation and his view of language as a tool for expressing his anger rather than for empowerment. Okay, so this play is very important in colonial point of view. Okay, so ಯಾವ ರೀತಿಯಾಗಿ ಇಲ್ಲಿ ಪ್ರಾಸ್ಪೆರೋ ಒಬ್ಬ ಕಲನೈಸರ್ ಆಗಿ ರಿಫ್ಲೆಕ್ಟ್ ಆಗ್ತಾನೆ, ಅಂಡ್ ಕ್ಯಾಲಿಬನ್ ಈಸ್ ಕಲನೈಸ್ಡ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಇದನ್ನ ಕೂಡ ನೀವು ನೋಡ್ಕೋಬೇಕಾಗತ್ತೆ, ಫ್ರಮ್ ದಟ್ ಆಸ್ಪೆಕ್ಟ್. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ಈಸ್ 19th question.
See, we have like almost we are about to complete this question paper with a lot of information. So 19th question ಏನಿದೆ, which of the following is wrongly paired? Oedipus Rex, Sophocles, Death of a Salesman, Arthur Miller, Rider to the Sea, J.M. Sinch, Old Wives' Tale, ಜಾನ್ ಲಿಲಿ. ಸೊ ಹಾಗಾದ್ರೆ ಈ 4 ಪೇರ್ಸ್ ಅಲ್ಲಿ ಯಾವುದು ತಪ್ಪಾಗಿ ಏನೋ ಮ್ಯಾಚ್ ಮಾಡಿದ್ದಾರೆ? ಓಕೆ, ಲೆಟ್ಸ್ ಸಿ a little information on this question. Yes, 19th question. Oedipus Rex or Oedipus the King is a tragedy by the ancient Greek playwright Sophocles. ಹಾಗಾದ್ರೆ ಫಸ್ಟ್ ಪೇರ್ ಕರೆಕ್ಟ್ ಆಗಿದೆ, Sophocles, written around 429 BCE. See, if you have observed the question paper, more or less 4 to 5 questions are there on this play. ಈಡಿಪಸ್ ರೆಕ್ಸ್ ಅನ್ನೋ ಒಂದು ಪ್ಲೇ ಮೇಲೆ ಎಷ್ಟೊಂದು ಕ್ವೆಶನ್ಸ್ ಇದೆ. ಓಕೆ, ಬಟ್ ಯು ಕೆನಾಟ್ ಎಕ್ಸ್ಪೆಕ್ಟ್ ದ ಸೇಮ್ ಪ್ಯಾಟರ್ನ್ ಆಫ್ ದಿ ಕ್ವೆಶನ್ ಪೇಪರ್ ನೆಕ್ಸ್ಟ್ ಟೈಮ್. ಓಕೆನಾ, ಒಂದೇ ವರ್ಕ್ ಮೇಲೆ ಎಷ್ಟೊಂದು ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ, ಬಟ್ ಈ ಬಾರಿಯೂ ಕೂಡ ಅದೇ ರೀತಿಯಾಗಿರುತ್ತೆ ಅಂತ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡೋಕೆ ಆಗಲ್ಲ. ಬಟ್ ಯಾವ ಯಾವ ಆಸ್ಪೆಕ್ಟ್ಸ್ ಇಂದ ಕ್ವೆಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ ಅನ್ನೋದನ್ನ ಕೂಡ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಅಂಡ್ ಅದರ ಸುತ್ತ ಕ್ವೆಶನ್ ಅಂಡ್ ಆನ್ಸರ್ ಅನ್ನ ಬಿಟ್ಟು ಅದರ ಸುತ್ತ ಇರುವಂತ ಬೇರೆ ಬೇರೆ ಇನ್ಫಾರ್ಮೇಶನ್ಸ್ ಕೂಡ ಕಲೆಕ್ಟ್ ಮಾಡ್ತಾ ಹೋಗ್ಬೇಕು. ಓಕೆ, ಎಸ್. ಸೊ ದಿಸ್ ಹ್ಯಾಸ್ ರಿಟನ್ ಇನ್ 429 BCE. It is one of the parts of Sophocles' Theban plays trilogy. Okay, ಇದನ್ನ Theban trilogy ಅಂತ ಕೂಡ ಕರೀತಾರೆ. Along with Antigone and Oedipus at Colonus. These are the 2 other parts of trilogy. The play explores themes of fate, free will, identity, and the pursuit of truth. So I have given a little summary about the play. Okay, the play centers on Oedipus, the king of Thebes, who is determined to uncover the cause of a plague afflicting his city. So I have given a detailed information regarding this play already in the previous videos. Means in the beginning, please go through all the 15 videos. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಹಿಂದಿನ ವಿಡಿಯೋಸ್ ಅನ್ನ ನೋಡಿಲ್ಲ, please go through all those videos because these videos are having an extensive knowledge. Okay. The oracle at Delphi has decreed that the plague will not lift until the murderer of the former king Laius is found and punished. In his quest for justice, Oedipus discovers that he himself is the unwitting culprit. He had killed Laius in a chance encounter and married Jocasta, his mother, fulfilling a prophecy he had desperately tried to avoid. ಸೊ ಆಲ್ರೆಡಿ ನಿಮ್ಗೆ ಈ ಕತೆ ಗೊತ್ತಾಗಿದೆ. ಏನಪ್ಪಾ ಅಂತ ಹೇಳಿದ್ರೆ, ಸೊ ದ ಪ್ಲೇ ಬಿಗಿನ್ಸ್ ಅಬ್ರಪ್ಟ್ಲಿ. ಓಕೆ, ಸೊ ಇಲ್ಲಿ ಈಡಿಪಸ್ ತನ್ನ ಸಾಮ್ರಾಜ್ಯದಲ್ಲಿ ಪ್ಲೇಗ್ ಬಂದಿರತ್ತೆ. ಸೊ ಅವಾಗ ಲೈಕ್ ಯೂಶುವಲ್ ಆಗಿ ಈಗಿನ ಕಾಲ ಅಂತಲ್ಲ, ಯೂಶುವಲ್ ಆಗಿ ಸೊ ಲೈಕ್ ಏನಾದ್ರೂ ಊರಿಗೆ ಏನೋ ಒಂದು ಕುಂದು ಕೊರತೆ ಬಂತು ಅಂತ ಹೇಳಿದ್ರೆ ದೇವ್ರನ್ನ ಹೋಗಿ ಕೇಳುವಂತ ಒಂದು ಪ್ರಾಕ್ಟೀಸ್ ಇದೆ ಅಲ್ವಾ. ಸೊ ಇದನ್ನ ಕೂಡ ನಾವು ಹೇಳ್ಬೋದು ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಅಂತ. ಸೊ ಮಾರಮ್ಮ, ದೇವಮ್ಮ, ಲೈಕ್ ಆ ರೀತಿಯಾಗಿ ಒಂದಷ್ಟು ದೇವರುಗಳನ್ನ ನಾವು ಕೇಳುವಂತ ಪ್ರಾಕ್ಟೀಸ್ ಅನ್ನ ಇಟ್ಕೊಂಡಿದೀವಿ ಲೈಕ್ ಇನ್ ಅವರ್ ರೀಜನ್. ಅದೇ ರೀತಿ ಅಲ್ಲಿಯೂ ಕೂಡ ಇದೆ ನೋಡಿ, ಲೈಕ್ ವೆಸ್ಟರ್ನ್ ಕಲ್ಚರ್ ಕೂಡ ಅದೇ ಇದೆ. ಸೊ ಅವರು ಹೋಗಿ ಏನ್ ಮಾಡ್ತಾರೆ, ಲೈಕ್ ಡೆಲ್ಫಿ ಕೊರಾಕಲ್ ಅನ್ನ ಕೇಳ್ತಾರೆ. ಯಾಕೆ, ಏನಾಗ್ತಾ ಇದೆ, ಪ್ಲೇಗ್ ಏನಕ್ ಬಂತು, ಅದನ್ನ ಪರಿಹಾರ ಏನು ಅಂತ ಕೇಳಿದಾಗ ಡೆಲ್ಫಿ ಕೊರಾಕಲ್ ಹೇಳುತ್ತೆ. ಸೊ ಇಲ್ಲಿದ್ದಂತಹ ಫಾರ್ಮರ್ ಕಿಂಗ್ ಅಂದ್ರೆ ಈಡಿಪಸ್ ಬರೋಕು ಮೊದ್ಲೇ ಇದ್ದಂತಹ ಕಿಂಗ್ ಯಾರಾಗಿರ್ತಾನೆ, ಲೇಯಸ್ ಆಗಿರ್ತಾನೆ. ಅವನ ಸಾವಿಗೆ ಯಾರು ಕಾರಣ ಆಗಿರ್ತಾರೋ ಅವರನ್ನ ಕಂಡಿಡ್ದು ಶಿಕ್ಷೆ ಕೊಡೋವರೆಗೂ ಈ ಪ್ಲೇಗ್ ಹೋಗಲ್ಲ ಅಂತ ಹೇಳುತ್ತೆ. ಸೊ ಅವಾಗ ಆ ಸತ್ಯವನ್ನ ಹಿಂಬಾಲಿಸಿದಂತಹ ಈಡಿಪಸ್ಗೆ ಏನಾಗತ್ತೆ ಗೊತ್ತಾಗತ್ತೆ. ಹಿ ಡಿಸ್ಕವರ್ಡ್ ದಟ್ he himself only killed that farmer king and he was his father.
ಸೊ ಅವನೇ ಇವನ ತಂದೆ ಆಗಿರ್ತಾನೆ, ಅವನ್ ತಂದೆನೆ ಅವನು ಸಾಯಿಸಿ ಏನ್ ಮಾಡಿರ್ತಾನೆ, ತನ್ನ ತಾಯಿನೇ ಮದುವೆ ಆಗಿರ್ತಾನೆ ಜೊಕಾಸ್ಟನ. ಸೊ ದಟ್ ವಾಸ್ ದಿ ಪ್ರಾಫೆಸಿ ವೆನ್ ಹಿ ವಾಸ್ ಬಾರ್ನ್. ಅವನು ಹುಟ್ಟಿದಾಗ ಇದು ಪ್ರಾಫೆಸಿ ಆಗಿರುತ್ತೆ, ಅಂದ್ರೆ ತನ್ನ ಮಗನಿಂದಾನೇ ಲೇಯಸ್ ಕೊಲ್ಲಲ್ಪಡ್ತಾನೆ ಅನ್ನೋ ಪ್ರಾಫೆಸಿಯಿಂದಾನೇ ಏನ್ ಮಾಡಿರ್ತಾನೆ ಲೇಯಸ್ ಕಿಂಗ್ ಮತ್ತೆ ಜೊಕಾಸ್ಟ ಮಗನನ್ನ ಸಾಯಿಸೋಕೆ ಅಂತ ಕೊಟ್ಟಿರ್ತಾರೆ. ಓಕೆ, ಸೊ ಇಲ್ಲೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹೇಳ್ತಾ ಹೋಗಿದ್ದೀನಿ. ಓಕೆ, ಸೊ ಫೇಟ್ ವರ್ಸಸ್ ಫ್ರೀ ವಿಲ್. The play examines whether human beings can escape their destinies. So, ಈ play important theme ಇದು. So, we have been trying so many things to avoid our destiny. ಸೊ ಶಾಸ್ತ್ರ ಕೇಳೋದಾಗ್ಲಿ, ಭವಿಷ್ಯ ಕೇಳೋದಾಗ್ಲಿ, ಏನೇನೋ ಮಾಡ್ತೀವಿ, ರಾಶಿ ಫಲಗಳನ್ನ ನೋಡ್ತೀವಿ. ಓಕೆ, ಸೊ ಅದ್ರ ಹಿಂದೆ ಇರುವಂತ ಒಂದು ಸತ್ಯವನ್ನ ನಾವು ತಿಳಿಯೋದನ್ನ ಮರಿತೀವಿ. ಸೊ ನಮ್ಮ ರಾಶಿನಲ್ಲಿ ಹೀಗೇ ಆಗತ್ತೆ ಅಂತ ಆಲ್ರೆಡಿ ಬರ್ದಿದ್ರೆ ಹೌ ಕ್ಯಾನ್ ವಿ ಚೇಂಜ್ ದಾಟ್ ಅಲ್ವಾ? ಸೊ ಇದು ನಾವು ಯೂಶಲ್ ಆಗಿ ತಿಳ್ಕೊಬೇಕಾಗಿರುವಂತ ಒಂದು ಸತ್ಯ. ಆದ್ರೆ ಬೇರೆ ಬೇರೆ ಪ್ರಯತ್ನಗಳನ್ನೇ ನಾವು ಮಾಡ್ತಾ ಇರ್ತೀವಿ. ಸೊ ಅದನ್ನೇ ಈ ಪ್ಲೇ ಕೂಡ ಹೇಳೋದು. ಓಕೆ, ವಿ ಕಾಂಟ್ ಎಸ್ಕೇಪ್ ಅವರ್ ಡೆಸ್ಟಿನಿ ಅನ್ನೋದು ಇಂಪಾರ್ಟೆಂಟ್ ಥೀಮ್. Despite Oedipus's efforts to avoid the prophecy, his actions lead directly to its fulfillment. ಓಕೆ, ಈಡಿಪಸ್ ತನ್ನ ತಂದೆನ ಸಾಯಿಸಿ ತಾನೇ ಅದಕ್ಕೆ ಕಾರಣ ಆಗ್ತೀನಿ ಅಂತ ತಿಳಿದು ಅವನೇನ್ ಮಾಡ್ತಾನೆ, ತನ್ನ ಊರನ್ನ ಬಿಟ್ಟು ಬರ್ತಾನೆ. ಆದ್ರೆ ಅವನು ಗೊತ್ತಿರಲ್ಲ ತನ್ನ ಸಾಕು ತಂದೆ ತಾಯಿನ ಅವನು ಬಿಟ್ಟು ಬಂದಿರ್ತೀನಿ ಅಂತ. ಓಕೆ, ಅಂದ್ರೆ ಡೆಸ್ಟಿನಿ ಎಲ್ಲ ಕರ್ಕೊಂಡು ಹೋಗ್ಬೇಕೋ ಅಲ್ಲಿಗೆನೆ ಕರ್ಕೊಂಡು ಹೋಗುತ್ತೆ. So next, blindness and sight. Physical sight and insight are contrasted here. Okay, the blind prophet Tiresias can see the truth, while Oedipus, who has sight, is blind to his own reality. So Tiresias is the character, one of the characters in T.S. Eliot's Wasteland. Okay, Wasteland has borrowed Tiresias' character from this play. ಓಕೆ, ಸೊ ಇಲ್ಲಿ ಟೈರೀಶಿಯಸ್ ಹೇಳುವಂತ ಒಂದು ಸತ್ಯ. ಓಕೆನಾ, ಸೊ ಅವನು ಇದಕ್ಕೆ ಸಾಕ್ಷಿ ಆಗಿರ್ತಾನೆ, ಟೈರೀಶಿಯಸ್ ಬಂದು. ಸೊ ಅವನು ಏನ್ ನಡೆದಿದೆ ಅಂತ ಸತ್ಯವನ್ನ ಹೇಳ್ತಾನೆ. ಅಂದ್ರೆ ಅವನಿಗೆ ಕಣ್ ಕಾಣಿಸಲ್ಲ. ಇಲ್ಲಿ ಕಣ್ ಕಾಣಿಸುವಂತ ಈಡಿಪಸ್ ತನ್ನ ಸುತ್ತಮುತ್ತ ಏನ್ ನಡೀತಾ ಇದೆ ಅಂತ ನೋಡೋದಕ್ಕೂ ಕುರುಡ ಆಗಿರ್ತಾನೆ. ಕುರುಡ ಆಗಿರುವಂತ ಟೈರೀಶಿಯಸ್ ಸುತ್ತ ಏನ್ ನಡೀತಾ ಇದೆ ಅನ್ನೋ ಸತ್ಯವನ್ನ ತಿಳಿದಿರ್ತಾನೆ. So this is the contrasting ideas we can see in this play. Okay, so truth and self-discovery. Oedipus's relentless pursuit of the truth leads to his tragic downfall, suggesting that knowledge and ignorance both carry heavy burdens. ಓಕೆ, ಸೊ ನಾವು ಏನೋ ಡಿಸ್ಕವರಿ ಮಾಡ್ಬೇಕು ಅಂತ ಹೋಗ್ತೀವಿ, ಬಟ್ ಅದರಿಂದ ನಮ್ಗೆ ಬೇರೆ ರೀತಿಯಾದಂತಹ ಎಫೆಕ್ಟ್ ಆಗಬಹುದು. ಓಕೆ, ಸೊ ಇಲ್ಲಿ ಪ್ಲೇನ ಸ್ಟ್ರಕ್ಚರ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಗ್ರೀಕ್ ಟ್ರಾಜಿಡಿ ಅಂತ ಬಂದಿದ ತಕ್ಷಣ ನಾವು ಅದರ ಸ್ಟ್ರಕ್ಚರ್ ನ ಕೂಡ ನೋಡ್ಬೇಕಾಗತ್ತೆ. ಓಕೆ, ಸೊ ಫಸ್ಟ್ ದ ಪ್ಲೇ ಬಿಗಿನ್ಸ್ ವಿತ್ ಪ್ರೊಲಾಗ್. The citizens of Thebes beg Oedipus to save them from the plague. Okay, so play start ಆದಾಗ ನಮಗೆ ಅದರ ಹಿಂದಿನ ಒಂದು ಸತ್ಯ ಗೊತ್ತಿರಲ್ಲ. So later on we go on discover the fact and reality and this what is a mystery behind that story, like Oedipus discovering it. ಸೊ ಈಡಿಪಸ್ ನ ಜೊತೆಗೆ ರೀಡರ್ಸ್ ಕೂಡ ಅಥವಾ ಆಡಿಯನ್ಸ್ ಕೂಡ ಅದನ್ನ ಡಿಸ್ಕವರ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಪ್ಯಾರಡೋಸ್. ದ ಕೋರಸ್ ಲ್ಯಾಮೆಂಟ್ಸ್ ದ ಸಿಟೀಸ್ ಸಫರಿಂಗ್. ಸೊ ಪ್ಲೇಗ್ ಇಂದ ಸಿಟಿ ಸಫರ್ ಆಗ್ತಿರೋದನ್ನ ಯಾವುದು ಕೋರಸ್ ಏನ್ ಮಾಡುತ್ತೆ, ಲ್ಯಾಮೆಂಟ್ ಮಾಡ್ತಾ ಅಂದ್ರೆ ಅದನ್ನ ದುಃಖಿತರಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ಅದನ್ನ ಪ್ಯಾರಡೋಸ್ ಅಂತ ಕರೀತಾರೆ. ನೆಕ್ಸ್ಟ್, ಎಪಿಸೋಡ್ಸ್ ಅಂಡ್ ಸ್ಟಾಸಿಮೋನ್. ಸೊ ಪ್ಯಾರಡೋಸ್ ಆದ್ಮೇಲೆ ಎಪಿಸೋಡ್ಸ್ ಮತ್ತೆ ಸ್ಟಾಸಿಮೋನ್ ಬರುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ ಆಲ್ಟರ್ನೇಟಿಂಗ್ ಸೆಕ್ಷನ್ಸ್ ಆಫ್ ಡೈಲಾಗ್ ಅಂಡ್ ಕೋರಲ್ ಓಡ್ಸ್. ಓಡ್ಸ್ ಅಂತ ಅಂದ್ರೆ ಸಣ್ಣ ಸಣ್ಣ ಪದ್ಯಗಳು. ಡೈಲಾಗ್ ಆದ್ಮೇಲೆ ಒಂದು ಓಡ್ ಬರುತ್ತೆ, ಓಡ್ ಆದ್ಮೇಲೆ ಡೈಲಾಗ್ಸ್ ಬರುತ್ತೆ, ಆಲ್ಟರ್ನೇಟಿಂಗ್. ಓಕೆ, ಆ ರೀತಿ ಓಡ್ಸ್ ರಿವೀಲ್ ದ ಇನ್ವೆಸ್ಟಿಗೇಷನ್ ಇನ್ ಟು ಲಯರ್ಸ್ ಮರ್ಡರ್. ಸೊ ಒಂದಾದ್ಮೇಲೆ ಒಂದು
ಸತ್ಯವನ್ನ ಬಿಚ್ಚಿಡ್ತಾ ಹೋಗುತ್ತೆ. ನೆಕ್ಸ್ಟ್ ಕಮ್ಸ್ ಕ್ಲೈಮ್ಯಾಕ್ಸ್, ವಿಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ದ ಟ್ರುತ್ ಈಸ್ ರಿವೀಲ್ಡ್. ಓಕೆ, ಸೊ ಈಡಿಪಸ್ ಈಸ್ ಲೇಯಸಸ್ ಕಿಲ್ಲರ್ ಅಂಡ್ ಜೊಕಾಸ್ಟಾಸ್ ಸನ್ ಅನ್ನೋದು ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗತ್ತೆ. ಎಕ್ಸೋಡಸ್, ಓಕೆ, ಸೊ ಲೈಕ್ ಐ ನೋ ಫಾಲಿಂಗ್ ಆಫ್ ದಿ scene. Exodus. Jocasta hangs herself and Oedipus blinds himself before going into exile. Okay, so this is Exodus. ಸೊ ಇಲ್ಲಿ ಬರುವಂತ ಇಂಪಾರ್ಟೆಂಟ್ ಸೀನ್ ಗಳನ್ನ ಕೂಡ ಕೊಟ್ಟಿದ್ದೀನಿ. ಇಂಪಾರ್ಟೆಂಟ್ ಸೀನ್ಸ್ ಅಂತ ಹೇಳಿದ್ರೆ ದ ಓಪನಿಂಗ್ ಸೀನ್, ಥೀಬ್ಸ್ ಇನ್ ಕ್ರೈಸಿಸ್, ಆಸ್ ವಿ ಆಲ್ ನೋ ಆಲ್ರೆಡಿ, ದಟ್ ಈಸ್ ಸಫರಿಂಗ್ ಫ್ರಮ್ ಪ್ಲೇಗ್. ಓಕೆ, so the play begins with the citizens of Thebes led by a priest. Okay, priest ಅವರನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. Citizens of Thebes led by a priest pleading with King Oedipus to save the city from a devastating plague. Oedipus has already sent his brother-in-law Creon. Okay, characters ನೋಡ್ಕೊಳ್ಳಿ. ಕ್ರಿಯಾನ್ ಬ್ರದರ್ ಇನ್ ಲಾ ಇವನ್ ಕ್ರಿಯಾನ್ ಆಗಿರ್ತಾನೆ. ಅವನನ್ನ ಆಲ್ರೆಡಿ ಇನ್ವೆಸ್ಟಿಗೇಷನ್ ಗೆ ಕಳ್ಸಿರ್ತಾನೆ ಟು ಕನ್ಸಲ್ಟ್ ದಿ ಒರಾಕಲ್ ಅಟ್ ಡೆಲ್ಫಿ. ಓಕೆ, ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಸೊ ಇದರ ಇಂಪಾರ್ಟೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, sets the stage for the central conflict and introduces Oedipus as a determined and proactive leader. ಓಕೆನಾ, ಅಂದ್ರೆ ಜನರು ಬಂದು ಇವನ ಹತ್ರ ಕೇಳ್ಕೊಳ್ಳೋಕು ಮೊದಲೇನೆ ಅವನು ಅವ್ರ ಪಡ್ತಿರುವಂತ ಕಷ್ಟಕ್ಕೆ ಪರಿಹಾರವನ್ನ ಹುಡುಕೋಕೆ ಮುಂದಾಗಿರ್ತಾನೆ. ಸೊ ದಟ್ ಈಸ್ ಪ್ರೊಆಕ್ಟಿವ್ ಲೀಡರ್. ಅದ್ರ ಜೊತೆಗೆ ನಮ್ಗೆ ಬೇಕಾಗಿರೋ ಸತ್ಯ ಏನು, ಪ್ಲೇಗ್ ಏನಕ್ ಬಂತು, ಸೊ ಹಾಗಾದ್ರೆ ಇಲ್ಲಿ ಸಿಗ್ನಿಫಿಕೆನ್ಸ್ ಆಫ್ ದಿ ಕಿಂಗ್ ಈಡಿಪಸ್ ಏನಾಗಿದೆ ಅನ್ನೋದನ್ನ ತಿಳ್ಕೊಳಕ್ಕೆ ಅದೊಂದು ಲೈಕ್ ಒಂದು ಸ್ಟೇಜ್ ಅನ್ನ ತೆರೆದಿಡುತ್ತೆ. ಸೊ ಲೈಕ್ ಒರಾಕಲ್ ಆಫ್ ಡೆಲ್ಫಿನ ಕೇಳಕ್ ಹೋಗಿದ್ರಿಂದ ತಾನೇ ಈಡಿಪಸ್ ನ ಕತೆ ನಮ್ಗೆ ಗೊತ್ತಾಗ್ತಾ ಹೋಗುದು. ಸೊ ದಟ್ ಸೆಟ್ಸ್ ದ ಪ್ಲೇ ಫಾರ್ ದಿ ನೆಕ್ಸ್ಟ್ fact. Next, Creon's return with the oracle's message. So Creon returns and announces that the plague will end only when Laius' murderer is found and punished. Oedipus owes to solve the mystery. So ನಾನು ಅದನ್ನ ಕಂಡಿಡಿತೀನಿ ಅಂತ ಅವನು ಪ್ರಮಾಣ ಮಾಡ್ತಾನೆ. So it establishes the prophecy as the driving force of the plot and highlights Oedipus's determination to seek justice. So ಇದು ಕಥೆಯನ್ನ ಮುಂದಕ್ಕೆ ತಗೊಂಡೋಗುವಂತ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟ್, ದ ಕಾನ್ಫ್ರಂಟೇಷನ್ ವಿತ್ ಟೈರೀಶಿಯಸ್. ಹೂ ಇಸ್ ದಿಸ್ ಟೈರೀಶಿಯಸ್ ಹಾಗಾದ್ರೆ? ದ ಬ್ಲೈಂಡ್ ಪ್ರೊಫೆಟ್ ಟೈರೀಶಿಯಸ್ ಈಸ್ ಸಮನ್ಡ್ ಟು ರಿವೀಲ್ ದ ಮರ್ಡರರ್ಸ್ ಐಡೆಂಟಿಟಿ ಬಟ್ ಹೆಸಿಟೇಟ್ಸ್ ಟು ಸ್ಪೀಕ್ ವೆನ್ ಪ್ರೆಷರ್ಡ್. ಅಂದ್ರೆ ಅವನು ಅದನ್ನ ಹೇಳೋಕೆ ಭಯ ಪಡ್ತಿರ್ತಾನೆ, ಹೆಸಿಟೇಟ್ ಮಾಡ್ಕೊಳ್ತಿರ್ತಾನೆ. ಸೊ ನೀನ್ ಹೇಳಲೇಬೇಕು ಅಂತ ಪ್ರೆಷರ್ ಮಾಡಿದಾಗ he accuses Oedipus of being the killer. ಸೊ ಅವನು ಸತ್ಯವನ್ನ ತೆರೆದಿಡ್ತಾನೆ. ಅದಕ್ಕೋಸ್ಕರನೇ ಅವನು ಹಿಂಜರಿತಾ ಇರ್ತಾನೆ. ಅಂದ್ರೆ ತನ್ನ ರಾಜನನ್ನೇ ಕೊಲೆಗಾರ ಅಂತ ಹೇಗೆ ಹೇಳೋಕಾಗತ್ತೆ ಅನ್ನೋ ರೀತಿ. Oedipus, enraged, accuses Tiresias and Creon of conspiring against him. ಸೊ ಟೈರೀಶಿಯಸ್ ನ ಕರ್ಕೊಂಡ್ ಬಂದು ಕ್ರಿಯಾನ್ ನನ್ನ ವಿರುದ್ಧನೇ ಪಿತೂರಿ ನಡೆಸ್ತಿದ್ದಾನೆ ಅಂತ ಈಡಿಪಸ್ ಕೋಪಗೊಳ್ತಾನೆ. ಸೊ ಇಟ್ ಇಂಟ್ರೊಡ್ಯೂಸಸ್ ದ ಥೀಮ್ ಆಫ್ ಬ್ಲೈಂಡ್ನೆಸ್ ವರ್ಸಸ್ ಇನ್ಸೈಟ್. ಸೊ ಇಲ್ಲಿ ಈಡಿಪಸ್ ನೋಡೋಕೆ ಸಾಧ್ಯ ಆಗಿ ಅಂದ್ರೆ ಕಣ್ಣಿರುವಂತ ಈಡಿಪಸ್ ಕುರುಡಾಗಿದ್ದಾನೆ. ಇಲ್ಲಿ ಕುರುಡಾಗಿರುವಂತ ಟೈರೀಶಿಯಸ್ಗೆ ಸತ್ಯ ಗೊತ್ತಿದೆ. ಓಕೆ, ಟೈರೀಶಿಯಸ್ ಸಿಂಬಲೈಸಸ್ ಟ್ರುತ್ ವೈಲ್ ಈಡಿಪಸ್ ಡಿನಯಲ್ ಮಾರ್ಕ್ಸ್ ಹಿಸ್ ಫಿಗರೇಟಿವ್ ಬ್ಲೈಂಡ್ನೆಸ್. ಅಂದ್ರೆ ಅವನು ಸತ್ಯವನ್ನ ನೋಡೋದ್ರಲ್ಲಿ ಕುರುಡಾಗಿದ್ದಾನೆ ಅನ್ನೋದನ್ನ ತೋರಿಸುತ್ತೆ. Next, Jocasta's story about Laius' death. Oedipus and Jocasta discuss the circumstances of Laius' death. Jocasta mentions that Laius was killed at a crossroads. So ಇದ್ರ ಮೇಲೆ ನಮ್ಗೆ ಆಲ್ರೆಡಿ ಕ್ವೆಶನ್ ಇರೋದನ್ನ ನೋಡಿದೀವಿ. ಓಕೆ, ಎಲ್ಲಿ ಅವನ ಕೊಲೆ ಆಗತ್ತೆ ಅನ್ನೋದನ್ನೇ ಪರ್ಟಿಕ್ಯುಲರ್ ಆಗಿ ನಮ್ಗೆ ಕ್ವೆಶನ್ ಅನ್ನ ಕೇಳಿದರೆ. In this question, it's question paper itself. In the beginning, we have come across that question already. ಅಲ್ವಾ? ಸೊ ಈ ರೀತಿಯಾಗಿ ನಾವು ಇನ್ ಡೀಟೇಲ್ ಆಗಿ ಯಾವುದೇ ಸಮ್ಮರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಗಳನ್ನ ನೋಡ್ಕೊಳ್ತಾ ಹೋದ್ರೆ ನಮ್ಗಲ್ಲೇ ಆನ್ಸರ್ಸ್ ಗಳು ಸಿಗ್ತಾ ಹೋಗ್ಬಿಡತ್ತೆ. ಓಕೆ, ಸೊ ಪ್ರಾಂಪ್ಟಿಂಗ್ ಈಡಿಪಸ್ ಟು ರಿಕಾಲ್ ಅ ಸಿಮಿಲರ್ ಇನ್ಸಿಡೆಂಟ್ ಇನ್ ಹಿಸ್ ಪಾಸ್ಟ್.
ಸೊ ಜೊಕಾಸ್ಟ ಯಾವ ರೀತಿಯಾಗಿ ತನ್ನ ಗಂಡ ಹೇಗ್ ಸತ್ತ ಅನ್ನೋದನ್ನ ರಿವೀಲ್ ಮಾಡ್ತಾ ಹೋಗ್ಬೇಕಾದ್ರೆ ಅವಳು ಸ್ಟೋರಿನ ಹೇಳ್ತಾಳೆ. ಸೊ ಅದೇ ಇನ್ಸಿಡೆಂಟ್ ಎಲ್ಲಿ ಈಡಿಪಸ್ ನ ಲೈಫ್ ಅಲ್ಲಿ ನಡೆದಿರೋದ್ರಿಂದ ಅವನ ಅದನ್ನ ನೆನಪು ಮಾಡ್ಕೊಳ್ತಾನೆ. This scene begins to connect Oedipus to Laius' murder and blinds dramatic tension as the audience realizes the truth before Oedipus does. See, ಎಷ್ಟು ಚೆನ್ನಾಗಿ ಟ್ರಾಜಿಡಿನ ಹೆಣೆದಿದ್ದಾರೆ ಅಂತ. ಸೊ ಲೈಕ್ ಆಡಿಯನ್ಸ್ ನೋಡ್ತಾನೆ ಲೈಕ್ ಈಡಿಪಸ್ಸೇ ಕೊಲೆಗಾರ ಅಂತ ಗೊತ್ತಾಗತ್ತೆ. ಈಡಿಪಸ್ ಅದನ್ನ ರಿಯಲೈಸ್ ಮಾಡ್ಕೊಳ್ಳೋಕು ಮೊದ್ಲೆ. ನೆಕ್ಸ್ಟ್, ದ ಮೆಸೆಂಜರ್ ಫ್ರಮ್ ಕೊರಿಂತ್. A messenger arrives to inform Oedipus that Polybus, his supposed father, has died. The messenger reveals that Oedipus was adopted and that he was found as a baby with his ankles bound. ಓಕೆ, ಸೊ ಅವನ ಕಾಲುಗಳನ್ನ ಕಟ್ಟಲ್ಪಟ್ಟಿರುತ್ತೆ. ಸೊ ಇದರಿಂದ ಏನ್ ಗೊತ್ತಾಯ್ತು, ಈಡಿಪಸ್ಗೆ ತಾನು ಫಾಲಿಬಸ್ನ ದತ್ತು ಪುತ್ರ ಅಥವಾ ಲೈಕ್ ಅವನ ಸ್ವಂತ ಮಗ ಅಲ್ಲ ಅನ್ನೋದು ಗೊತ್ತಾಗತ್ತೆ. ಸೊ ಇವೆಲ್ಲ ಸತ್ಯಗಳು ಒಂದಕ್ಕೊಂದು ಹೆಣ್ಕೊಂಡು ಅವನಿಗೆ ಈಗ ನಿಜ ಒಂದ್ ಅರ್ಥ ಆಗ್ತಾ ಹೋಗ್ತಾ ಇದೆ. ಸೊ deepens Oedipus's search for his origins, pushing him closer to the devastating truth. Next, the shepherd's revelation. ಸೊ ಇಲ್ಲಿ ಅವನಿಗೆ ಸತ್ಯ ಗೊತ್ತಾಗ್ತಾ ಇದೆ ನೋಡಿ. The shepherd who found Oedipus as an infant confirms that Oedipus is the son of Laius and Jocasta. Okay, so ಇಲ್ಲಿ ಶೆಫರ್ಡ್ ಪಾರ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ he is the final witness of the truth that Jocasta tried to abandon him to prevent the prophecy. So this shepherd boy has taken that boy. That is why the climax of the play, as Oedipus realizes he has fulfilled the prophecy by killing his father and marrying his mother. Next catastrophe ಏನಾಗಿದೆ ನೋಡಿ. Jocasta, horrified by the truth, hangs herself. Oedipus blinds himself with Jocasta's brooches and prepares to go into exile. This is very important scene. ಸೊ ಜೊಕಾಸ್ಟ ಬೆತ್ತಲೆಯಾಗಿ ತನ್ನನ್ನ ತಾನೇನ್ ಮಾಡ್ಕೋತಾಳೆ, ನೇಣಿಗೆ ಶರಣ ಹಾಕ್ತಾಳೆ. ಸೊ ಬ್ರೋಚಸ್ ಅಂತ ಹೇಳಿದ್ರೆ ಲೈಕ್ ವಿ ಯೂಸ್ ಟು ಪಿನ್ ಅವರ್ ಕ್ಲೋತ್ ಲೈಕ್ ಸ್ಯಾರಿ ಪಿನ್ ಅಂತ ಹೇಳ್ತಾರಲ್ವಾ, ಅದಕ್ಕೆ ಬ್ರೋಚಸ್ ಅಂತ ಹೇಳ್ತಾರೆ. ಸೊ ಆ ಬ್ರೋಚಸ್ ಜೊಕಾಸ್ಟಗೆ ಸೇರಿದಂತ ಬ್ರೋಚಸ್ ಅನ್ನೇ ತಗೊಂಡು ಅವನೇನ್ ಮಾಡ್ತಾನೆ, ತನ್ನ ಕಣ್ಣನ್ನ ಕುರುಡು ಮಾಡ್ಕೊಳ್ತಾನೆ. ಸೊ ದ ರೆಸಲ್ಯೂಷನ್ ಆಫ್ ದ ಟ್ರಾಜಿಡಿ emphasizes themes of guilt, punishment, and the devastating consequences of uncovering the truth. The final scene, Oedipus's exile. So Oedipus, now blinded and humbled, bids farewell to his daughters Antigone and Ismene before leaving Thebes. So ಇಲ್ಲಿಗೆ ನಮ್ಮ ಫಸ್ಟ್ ಪಾರ್ಟ್, ಟ್ರಿಲಜಿನಲ್ಲಿ ಫಸ್ಟ್ ಪಾರ್ಟ್ ಮುಗಿಯುತ್ತೆ. ನೆಕ್ಸ್ಟ್ ಆಂಟಿಗನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದರ ಸಿಗ್ನಿಫಿಕೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಇಟ್ ಕನ್ಕ್ಲೂಡ್ಸ್ ಈಡಿಪಸ್ ಟ್ರಾಜಿಕ್ ಆರ್ಕ್. ಸೊ ಇಲ್ಲಿಗೆ ತಲುಪಿದಂತಹ ಅವನ ಟ್ರಾಜಿಡಿಯನ್ನ ಕನ್ಕ್ಲೂಡ್ ಮಾಡುತ್ತೆ. ಟರ್ನಿಂಗ್ ಹಿಮ್ ಫ್ರಮ್ ಎ ಪ್ರೌಡ್ ಕಿಂಗ್ ಇನ್ ಟು ಎ ಫಿಗರ್ ಆಫ್ ಪಿಟಿ ಅಂಡ್ ಸಫರಿಂಗ್, ಎಂಬಾಡಿಯಿಂಗ್ ದ ಪ್ಲೇಸ್ ಥೀಮ್ಸ್ ಆಫ್ ಫೇಟ್ ಅಂಡ್ ಹ್ಯೂಮನ್ ಫ್ರೈಲಿಟಿ. ಅಂದ್ರೆ ಲೈಕ್ ನಮಗೆ ಬಂದಂತಹ ಫೇಟ್ ಅನ್ನ ನಾವು ಸ್ವೀಕಾರ ಮಾಡಿಕೊಂಡು ಅದರಂತೆ ನಡ್ಕೋಬೇಕು. ಅಂದ್ರೆ ಹ್ಯೂಮನ್ ಬೀಯಿಂಗ್ ಇಲ್ಲಿ ಒಬ್ಬ ನಿಶಕ್ತ, ಅಂದ್ರೆ ವಿ ಕಾಂಟ್ ಡೂ ಎನಿಥಿಂಗ್ ಅಗೇನ್ಸ್ಟ್ ಡೆಸ್ಟಿನಿ ಅನ್ನೋದು ಇಲ್ಲಿ ಮೇನ್ ಥೀಮ್ ಆಗಿದೆ. ಓಕೆ, ಎಸ್ ಮೈ ಡಿಯರ್ ಫ್ರೆಂಡ್ಸ್, ಲೆಟ್ ಮೀ ಸ್ಟಾಪ್ ಹಿಯರ್. ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಸೆಷನ್ ವಿತ್ ಸಮ್ ಮೋರ್ ಇನ್ಫಾರ್ಮೇಶನ್. ಅಂಡ್ ಈ ಕ್ವಶನ್ಗೆ ಸಂಬಂಧಪಟ್ಟಂತಹ ಇನ್ನು 3 ಆಪ್ಷನ್ಸ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಅನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಅಂಡ್ for more information and for more videos, please tune to the channel and don't forget to subscribe and share the videos. Okay, so if you like the video, please do like it and share it. See you. Bye bye in the next session.